ಎಲ್ಲರೂ ಹೆಂಗದಿರಿ? ಐ ಹೋಪ್ ಎಲ್ಲರೂ ಚಲೋ ಇದ್ದೀರಿ ಅಂತ ಅನ್ಕೋತೀನಿ. ನಾನು ಕೂಡ ಚಲೋ ಇದ್ದೀನಿ. ಆ್ಯಂಡ್ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನನ್ನ ಚಾನಲ್ದೊಳಗೆ ನಾನು ಹೊಲಿಗೆ ಪ್ಲಸ್ ನಿಮಗೆ ಬಿಸ್ನೆಸ್ ಕೂಡ ಹೇಳ್ಕೊಟ್ಟಿರ್ತೀನಿ. ಯಾಕಂದ್ರೆ ನಾನೊಂದು ಬಿಸ್ನೆಸ್ ಮಾಡ್ಲಿಕ್ಕತ್ತೀನಿ. ಆ ಬಿಸ್ನೆಸ್ ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತಾ ಹೋಗ್ತಾ ಇರ್ತೀನಿ. ಹಿಂದಿನ ವಿಡಿಯೋದಾಗ ನೀವು ನೋಡಿದ್ರಿ ಸ್ಕ್ರಂಚಿಸ್ಕೊಂಡು ಮಾಡೋದು ನಾನು ಹೇಳ್ಕೊಟ್ಟಿದ್ದೆ. ಸೊ ಇಲ್ಲಿ ಆ್ಯಕ್ಚುಲಿ ನಾನು ಹೆಂಗೆ ಮಾಡ್ತೀನಿ ಅಂತಂದರೆ ಕಸ್ಟಮೈಸ್ ಮಾಡಿ ಕೂಡ ಕೊಡ್ತೀನಿ. ಇವಾಗ ಮೇಲ್ಮೇಲಿನ ಮಾತಿಗೆ ಹೇಳ್ಬೇಕಂತಂದರೆ ಸುಮಾರು ಜನರಿಗೆ ಡೌಟ್ ಇರುತ್ತೆ, ಈ ರೀತಿ ಬಿಸ್ನೆಸ್ ಮಾಡಿದರೆ ಪ್ರಾಫಿಟ್ ಇದೆಯಾ ಅಂತ ಹೇಳಿ. ಬಟ್ ಈ ರೀತಿ ಬಿಸ್ನೆಸ್ ಮಾಡಿದ್ರೆ ಪ್ರಾಫಿಟ್ ಜಾಸ್ತಿ ಇದೆ. ಇಲ್ಲಿ ನಿಮ್ಮದು ಟೈಮು ಜಾಸ್ತಿ ಹೋಗ್ತಾ ಇಲ್ಲ, ಆಮೇಲೆ ಅರ್ನಿಂಗ್ ಜಾಸ್ತಿ ಇರುತ್ತೆ ಇದ್ರೊಳಗೆ. ಸೊ ಹಿಂಗಾಗಿ ನಾನು ಫಸ್ಟಿಗೆ ಕೇಳಿದ್ದೆ ಇದ್ರ ಬಗ್ಗೆ. ಬಟ್ ಅಷ್ಟೊಂದು ನಾನು ಹಾಗೆ ಅಂದ್ಕೊಂಡಿದ್ದು ಇದರಲ್ಲಿ ಏನು ಅಂತ ಇನ್ಕಮ್ ಇರಲ್ಲ ಅಂತ ಹೇಳಿ. ಬಟ್ ಯಾವಾಗ ನಾನು ಇದನ್ನ ಪ್ರಾಕ್ಟಿಕಲಿ ಸ್ಟಾರ್ಟ್ ಮಾಡಿದೆ, ಯಾಕಂದರೆ ನನ್ನ ಹತ್ರ ಟೈಮ್ ಅಷ್ಟೊಂದು ಇರೋದಿಲ್ಲ. ಸೊ ಪ್ರಾಕ್ಟಿಕಲಿ ಒಂದು ಸಾರಿ ಸ್ಟಾರ್ಟ್ ಮಾಡಿ ನೋಡೋಣ ಅಂತ ಸ್ಟಾರ್ಟ್ ಮಾಡಿದ್ವಿ. ಬಟ್ ಆದರೆ ಇದರಿಂದ ತುಂಬ ಪ್ರಾಫಿಟ್ ಅದ. ಬಟ್ ಆದರೆ ಕಸ್ಟಮೈಸ್ ಮಾಡಿಕೊಡ್ತೀನಿ ನಾನು. ಹಾಗೆ ನಾರ್ಮಲಾಗಿ ಈ ರೀತಿ ಸ್ಕ್ರಂಚಿಸ್ ಇದು ತಗೋರಿ ಅಂತಂದರೆ ಯಾರೂ ತೊಗೊಳ್ಳೋದಿಲ್ಲ. ಸೊ ನಾರ್ಮಲಿ ಒಂದು ಕ್ವಾಲಿಟಿ ಬಗ್ಗೆ ನಾನು ತುಂಬ ಚೆನ್ನಾಗಿ ಒಂದು ಮೇನ್ ಅದನ್ನು ಮೇಂಟೈನ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಇಲ್ಲಿ ಕಸ್ಟಮೈಸ್ ಮಾಡಿ ಕೂಡ ನಾನು ಕೊಡ್ತಾ ಇರ್ತೀನಿ. ಡಿಫ್ರೆಂಟ್ ಟೈಪದ್ದು ಆ್ಯಸ್ ಪರ್ ಕಸ್ಟಮರ್ದು ಏನು ಡಿಮ್ಯಾಂಡ್ಸ್ ಇರುತ್ತೆ ಅದೇ ರೀತಿಯೇ ಮಾಡಿಕೊಡ್ತೀವಿ. ಸೊ ಇವತ್ತು ಕೂಡ ಮೇನ್ ಅಂತಂದರೆ ಹಿಂದಿನ ವಿಡಿಯೋದಲ್ಲಿ ನಾನು ಸ್ಕ್ರಂಚಸ್ ಬಗ್ಗೆ ನಿಮ್ಗೆ ಹೇಳಿದ್ದೀನಿ ಹೇಗೆ ಸ್ಟಿಚಸ್ ಮಾಡ್ಬೇಕಂತ. ಸಾರಿ. ಸೊ ಇಲ್ಲಿ ನನಗೆ ಆ್ಯಕ್ಚುಲಿ ಇಷ್ಟೊಂದು ತೆಳ್ಳಗಿರುವಂಥ ಬಟ್ಟೆ ಕೊಟ್ಟಿದ್ರು ಕಸ್ಟಮರ್. ಓಕೆ, ಇಷ್ಟೊಂದು ತೆಳ್ಳಗಿದೆ ಅಂತಂದ್ರೆ ಇದು ಟ್ರಾನ್ಸ್ಪರೆಂಟ್ ಕಾಣಿಸ್ತಾ ಇದೆ, ನೀವು ನೋಡ್ತಾ ಇರ್ಬೋದು ಇಷ್ಟೊಂದು ತೆಳ್ಳಗದ. ಸೊ ಇದರಿಂದ ಅವ್ರು ಸ್ಕ್ರಂಚ್ ಇದು ಆ್ಯಕ್ಚುಲಿ ಅವ್ರದ್ದು ಏನೋ ಒಂದು ಫ್ರಾಕ್ ಅದು ಏನೋ ಹೊಲಿದಾರಂತೆ, ಹೊಲಿಸ್ಕೊಂಡಿದ್ದಾರೆ. ಮತ್ತು ಅದ್ರ ಜೊತೆಗೆ ಒಂದು ಅಂಬ್ರೆಲ್ಲ ಫ್ರಾಕ್ ಹೊಲಿಸ್ಕೊಂಡಿದ್ದಾರೆ ಅಂತ ಹೇಳಿದರು. ಸೊ ಅದರಲ್ಲಿ ಉಳಿದಿರೋಂಥದ್ದನ್ನು ಸ್ಕ್ರಂಚಿಸ್ ಮಾಡಿಕೊಡ್ರಿ ಅಂತ. ಬಟ್ ಡಿಫ್ರೆಂಟೇ ಬೇಕು ನಮಗೆ ಅಂತ. ಇದ್ರಲ್ಲಿ ಹೆಂಗಾಗುತ್ತೆ ಅಂತಂದ್ರೆ ಇದ್ರ ಮಧ್ಯದಲ್ಲಿ ನಾವೇನಾದರೂ ಇಲಾಸ್ಟಿಕ್ ಹಾಕಿದ್ರೆ ನೋಡಿದ್ರಿ ನಾನು ಬ್ಯಾಂಗಲ್ಸ್ ಕೂಡ ಇದ್ರೊಳಗೆ ಕಾಣಿಸ್ಲಿಕ್ಕತ್ತಾವೆ. ಸೊ ನಾವು ಇಲ್ಲಿ ಡಿಫ್ರೆಂಟ್ ಟೈಪಾಗಿ ಈಗ ಆ್ಯಸ್ ಯೂಸ್ವಲ್ ನಾರ್ಮಲ್ ಇರೋದನ್ನ ಮಾಡಿದ್ವಿ ಅಂದರೆ ಇದ್ರೊಳಗೆಲ್ಲ ಏನು ಹಾಕಿರ್ತೀವಿ ನಾವು ಎಲಾಸ್ಟಿಕ್ ಎಲ್ಲ ಕಾಣಿಸುತ್ತೆ, ಟ್ರಾನ್ಸ್ಪರೆಂಟ್ ಇದೆ ಇದು ಆ್ಯಕ್ಚುಲಿ. ಮತ್ತು ಇದು ಕರೆಕ್ಟಾಗಿ ನಿಲ್ತಾನೂ ಇಲ್ಲ, ಅಷ್ಟು ತೆಳ್ಳಗಿದೆ. ಸೊ ಇದನ್ನು ಹೆಂಗೆ ಮಾಡೋದು ಅಂತ ನಾನು ಸ್ವಲ್ಪ ಇದನ್ನು ಮಾಡ್ತಾಯಿದ್ದೆ. ಓಕೆ, ಅವರು ಹೇಳ್ತಾಯಿದ್ರು ಒಂದು ನನಗೆ ಎಲ್ಲರ ಥರ ನಾರ್ಮಲಾಗಿ ಬೇಡ, ಸ್ವಲ್ಪ ಡಿಫ್ರೆಂಟ್ ಆಗಬೇಕು ಅಂತ ಅವ್ರದ್ದು ಡಿಮ್ಯಾಂಡ್. ಸ್ವಲ್ಪ ಡಿಫ್ರೆಂಟ್ ಇರಬೇಕು, ನಾರ್ಮಲಿ ಸ್ಕ್ರಂಚಿಸ್ಕೊಂಡು ಮಾರ್ಕೆಟ್ನೇ ಸಿಗ್ತಾವೆ ಆ ರೀತಿ ಬೇಡ, ಬಟ್ ಅದು ಸ್ವಲ್ಪ ಡಿಫ್ರೆಂಟ್ ಬೇಕಂತ ಹೇಳಿದರು. ಸೊ ಇದನ್ನು ಹೆಂಗೆ ಮಾಡೋದು ಅಂತ ಹೇಳಿ ಸ್ವಲ್ಪ ತಲೆ ಓಡಿಸಿದ್ದೀನಿ. ಸೊ ನಿಮ್ಗೆ ಐ ಹೋಪ್ ನಿಮ್ಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಎರಡು ಬಟ್ಟೆ ಸ್ವಲ್ಪ ಯೂಸ್ ಮಾಡಿಕೊಂಡು ನಾನು ರೆಡಿ ಮಾಡಿದ್ದೀನಿ ಇವಾಗ. ಆ್ಯಂಡ್ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ. ಇದು ಕೂಡ ಒಂದು ರೀತಿಯಿಂದ ಬೆಸ್ಟ್ ಅಂತ ಹೇಳ್ಬೋದು. ಅಂದರೆ ನಾನು ಮಾಡಿರೋದು ಇವಾಗ ಏನು ಮಾಡಿದ್ದೀನಿ ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಲೇಟಾಗಿ ಬರುತ್ತೆ ನಾನು ಸ್ಟಿಚಿಂಗಿದು ವೀಡಿಯೋಸು. ಬಟ್ ಆದರೆ ಈ ವಿಡಿಯೋ ಕೂಡ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ. ಯಾಕಂದರೆ ಮಾರ್ಕೆಟ್ನ ಕಾಂಪಿಟೇಷನ್ ಭಾಳ ಇರ್ತದೆ. ಕಾಂಪಿಟೇಷನ್ ಭಾಳ ಇರುವಾಗ ನಾವು ಡಿಫ್ರೆಂಟ್ ಟೈಪ್ ವರ್ಕ್ ಮಾಡಿದಾಗ ಮಾತ್ರ ನಾವು ಹೈಲೈಟ್ ಆಗ್ತೀವಿ. ಅದರ್ವೈಸು ನಿಮ್ಮದು ಬಿಸ್ನೆಸ್ಸು ಗ್ರೋ ಆಗೋದಿಲ್ಲ. ಸೊ ಈ ರೀತಿ ಮಲ್ಟಿಪಲ್ ನೀವೇನಾದರೂ ಡಿಫ್ರೆಂಟ್ ಟೈಪ್ ಸ್ಕ್ರಂಚಿಸ್ಗಳು ಮಾಡಿ ಮಾರಕ್ಕೆ ಶುರು ಮಾಡಿದ್ರಿ ಅಂತಂದರೆ ಸೊ ಕಸ್ಟಮರ್ ಆಟೋಮೆಟಿಕ್ಲಿ ನಿಮ್ಮ ಹತ್ರ ಒಂದು ಅಟ್ರ್ಯಾಕ್ಟ್ ಆಗ್ತಾರೆ. ಸೊ ಜಾಸ್ತಿ ಮಾತಾಡ್ದೇ ಮೊದಲು ನಿಮಗೆ ತೋರಿಸ್ತೀನಿ ಯಾವ ರೀತಿ ನಾನು ಮಾಡಿದ್ದೀನಿ ಅಂತ. ಆ್ಯಂಡ್ ನಿಮ್ಗೆ ವೀಡಿಯೋ ಇನ್ಫಾರ್ಮೇಷನ್ ಎಲ್ಲ ಕಂಪ್ಲೀಟ್ ಇಷ್ಟ ಆಯ್ತಪ್ಪ ಅಂದರೆ ವೀಡಿಯೋಗೆ ಲೈಕ್ ಕೊಡಬೇಕು ಮತ್ತು ವೀಡಿಯೋ ಕೆಳಗೆ ಕಮೆಂಟ್ ಮಾಡಿರಿ ನಿಮಗೆ ಇದ್ರ ಬಗ್ಗೆ ಹೇಗೆ ಅನಿಸ್ತು ಅಂತ. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಸೊ ಇದು ಇಲ್ಲಿ ನೀವು ನೋಡ್ತಾ ಇರ್ಬೋದು, ಎರಡು ಥರದ ಬಟ್ಟೆ ಅವ್ರು ನಮಗೆ ಕೊಟ್ಟಿದ್ದಾರೆ. ಸೊ ಎರಡು ಥರದ ಬಟ್ಟೆ ತುಂಬ ತೆಳುವಿದೆ ಅಂದರೆ ಒಳಗಡೆ ವಿದೌಟ್ ಲೈನಿಂಗ್ ನೀವು ಯಾವುದೇ ರೀತಿ ಕೆಲಸ ಮಾಡೋಕ್ಕೆ ಬರೋದಿಲ್ಲ. ಆ್ಯಂಡ್ ಬೇರೆ ಡಿಫ್ರೆಂಟ್ ಏನೇ ಒಂದು ಐಟಮ್ ಮಾಡೋಕ್ಕೆ ಹೋದರೂ ಕೂಡ ಒಳಗಡೆ ಲೈನಿಂಗ್ ಇಲ್ಲದೆ ಇದರಲ್ಲಿ ಕೆಲಸನೇ ಮಾಡೋಕ್ಕೆ ಬರೋಲ್ಲ. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಎಷ್ಟು ತೆಳ್ಳಗಿದೆ ಅಂತ ಹೇಳಿ. ತುಂಬ ಹತ್ತಿರದ ಒಂಥರ ತುಂಬ ತೆಳುವಿದೆ. ಇದ್ರ ಬಗ್ಗೆ ಏನು ಹೇಳಬೇಕಾಗಿಲ್ಲ, ತುಂಬ ತೆಳು. ನೋಡಿದ್ರೆ ಇದರಲ್ಲಿ ಇಲಾಸ್ಟಿಕ್ ಹಾಕಿದ್ರು ಕೂಡ ಇಷ್ಟೊಂದು ಟ್ರಾನ್ಸ್ಪರೆಂಟ್ ಇದು ಕಾಣಿಸ್ತಾ ಇತ್ತು. ಬಟ್ ಆದರೆ ಕಸ್ಟಮರ್ದು ಬೇಕಂತಲೇ ಇವ್ರು ಚಾಲೆಂಜ್ ಮಾಡಿದ್ರಾ ಅಥವಾ ಏನು ಅಂತ ಗೊತ್ತಿಲ್ಲ. ನಾನು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ ಅಲ್ವಾ, ಸೊ ಹೀಗಾಗಿ ಆಲ್ಮೋಸ್ಟು ಲೋಕಲಲ್ಲೂ ಕೂಡ ತುಂಬ ಪಬ್ಲಿಸಿಟಿ ಇದೆ. ಸೊ ಹೀಗಾಗಿ ಇದೊಂದು ಚಾಲೆಂಜ್ ತೊಗೊಂಡೆ ನಾನು. ಓಕೆ, ನಾನು ಮಾಡ್ತೀನಿ ಅಂತ ಹೇಳಿ. ಸೊ ಇದನ್ನು ಏನು ಮಾಡಬೇಕಂತ ನಾನು ತುಂಬ ವಿಚಾರ ಮಾಡಿದ್ಮೇಲೆ ಫಸ್ಟಿಗೆ ನಾನು ಏನು ಮಾಡಿದೆ ಅಂದರೆ ಸ್ಕ್ರಂಚಿಸ್ ಸೈಜ್ ಪ್ರಕಾರ ಕಟ್ ಮಾಡಿದ್ದೀನಿ. ಓಕೆ, ಸೊ ಇದನ್ನು ಹೇಗೆ ಕಟ್ ಮಾಡಿದ್ದೀನಿ ಅಂತ ನೀವು ನೋಡ್ಬೋದು. ಇಲ್ಲಿ ನಾನು ಅಗಲ ಒಂದು 6 ಇಂಚ್ ತೊಗೊಂಡಿದ್ದೀನಿ, ಉದ್ದಕ್ಕೆ 45 ಇಂಚ್ ತೊಗೊಂಡಿದ್ದೀನಿ. ಓಕೆ, ಸೊ ನೋಡ್ಕೊಂಬಿಟ್ಟು ನಾನು ಇದನ್ನು ಕಟ್ ಮಾಡ್ತಾಯಿದ್ದೀನಿ. ಇದನ್ನು ಟೋಟಲ್ ನಾನು ಪೀಸ್ ಕಟ್ ಮಾಡ್ತಾಯಿದ್ದೀನಿ, 3 ಪೀಸ್ಗಳನ್ನ ಕಟ್ ಮಾಡ್ತಾಯಿದ್ದೀನಿ. 3 ಪೀಸ್ ಫಸ್ಟಿಗೆ ಅವ್ರು ಹೇಳಿರೋದು ಒಂದು 2-3 ಸ್ಕ್ರಂಚಿಸ್ ಮಾಡಿಕೊಡಿ, ನಮಗಿಷ್ಟ ಆದರೆ ನಾವು ಇದನ್ನು ಕಂಟಿನ್ಯೂ ಮಾಡಿಸ್ತೀವಿ, ಇನ್ನೊಂದು 3-4 ಮಾಡಿಸ್ತೀವಿ ಅಂತ ಹೇಳಿದರು. ಇದು ನೋಡೋಣ ಅಂತ ಹೇಳಿ ನಾನು ಟ್ರೈ ಮಾಡಿದೆ. ಸೊ ತುಂಬ ಇದು ಹೇಗೆ ಬಂತು ಅಂತ ನಿಮಗೆ ಎಂಡ್ ಆಫ್ ದಿ ರಿಸಲ್ಟ್ ಗೊತ್ತಾಗುತ್ತೆ. ಸೊ ಇದನ್ನು ಯಾರಾದರೂ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀರಿ, ಮನೆಯಿಂದನೇ ಸ್ಕ್ರಂಚಿಸ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ ಅಂದ್ಕೊಂಡಿದ್ರೆ ಡೆಫಿನೆಟ್ಲಿ ಸ್ಟಾರ್ಟ್ ಮಾಡಿರಿ. ಇದ್ರೊಳಗಡೆ ತುಂಬಾ ಜಾಸ್ತಿ ಪ್ರಾಫಿಟ್ ಇದೆ ಆ್ಯಕ್ಚುಲಿ. ಸೊ ಇದನ್ನು ಒಂದೊಂದು ಪೀಸು ನೀವು ಮಾರಿದ್ರು ಕೂಡ ಒಂದು 15ರಿಂದ ಸ್ಟಾರ್ಟ್ ಆಗುತ್ತೆ ಇದ್ರ ಪ್ರೈಸು. ಆ್ಯಂಡ್ ಅದು ನಾರ್ಮಲ್ ಕ್ವಾಲಿಟಿ ಹೇಳ್ತಾ ಇರೋದು. ನೀವು ಈ ರೀತಿ ಒಳ್ಳೆ ಬಟ್ಟೆಯಿಂದ ಏನಾದರೂ ಹೊಲಿದ್ರೆ ಅಂತಂದರೆ
25 to 30ವರೆಗೂ ಕೂಡ ನೀವು ಇಲ್ಲಿ ಮಾರ್ಬೋದು. ಅಂದರೆ 25 ರೂಪಾಯಿಂದ 30 ರೂಪಾಯಿವರೆಗೂ ಇದನ್ನು ನೀವು ಸೆಲ್ ಮಾಡ್ಬೋದು ಮಾರ್ಕೆಟಲ್ಲಿ. ಈಸಿಲಿ ನೀವು ಜಸ್ಟ್ ಮನೆಯಲ್ಲೇ ಕೂತ್ಕೊಂಡಿರ್ತೀರಿ, ಯಾವ ರೀತಿ ಪಿಕೋ ಫಾಲ್ಸ್ ಮಾಡೋದಕ್ಕೆ ಹೆಣ್ಮಕ್ಳು ಬರ್ತಾರೆ ಕೊಡೋದಕ್ಕೆ, ಅವ್ರ ಹತ್ರ ಕೂಡ ನೀವು ಅಡ್ವರ್ಟೈಸ್ ಮಾಡಿದ್ರು ಕೂಡ ಸುಮಾರು ಜನ ಬಂದು ಮನೆಗೆ ಖರೀದಿ ಮಾಡ್ಕೊಂಡು ತೊಗೊಂಡು ಹೋಗ್ತಾರೆ. ನೀವೇನು ಆನ್ಲೈನೇ ಹೋಗಿ ಮಾರಬೇಕು, ಮೀಶೋದಲ್ಲೇ ಮಾರಬೇಕು, ಅಮೆಝಾನಲ್ಲೇ ಮಾರಬೇಕು ಅಂತಲ್ಲ. ದೊಡ್ಡ ಬಿಸ್ನೆಸ್ ನೀವು ನಿಂದಿರಿಸ್ಬೇಕಪ್ಪ ಮಾಡಬೇಕು ಮುಂದೆ ಅಂತಂದರೆ ಸೊ ಆ ಟೈಮಲ್ಲಿ ನೀವು ಅಮೆಝಾನ್ ಮೀಶೋದಲ್ಲಿ ಬಿಸ್ನೆಸ್ ಮಾಡ್ಬೋದು. ಅದಿಲ್ಲಪ್ಪ ಅಂದರೆ ಸ್ಟಾರ್ಟಿಂಗಲ್ಲಿ ನಿಮಗೆ ಒಂದು ಸ್ವಲ್ಪ ದುಡ್ಡು ಬೇಕು, ಅದಾದಮೇಲೆ ನಾವು ಬಿಸ್ನೆಸ್ನ ಕರೆಕ್ಟಾಗಿ ಸ್ಟಾರ್ಟ್ ಮಾಡ್ತೀವಂದರೆ ಸೊ ಮನೆಯಿಂದ ನಾನು ಹೇಳೋದು ಒಂದೇ ಅಂದರೆ ನೀವು ಸ್ಟಾರ್ಟ್ ಮಾಡಿರಿ. ವಿದೌಟ್ ಒಂದು ಯಾವುದೇ ರೀತಿ ಯೋಚನೆನೂ ಮಾಡೋಕ್ಕೆ ಹೋಗಬೇಡ್ರಿ. ಇದರೊಳಗೆ ಏನೂ ಇರಲ್ಲ, ಜಸ್ಟ್ ತುಂಡುಗಳು ಈ ರೀತಿ ಒಂದು ಪೀಸಸ್ಗಳನ್ನ ಯೂಸ್ ಮಾಡಿಕೊಂಡೆ ಒಳ್ಳೆ ಬಿಸ್ನೆಸ್ನ ನಾವು ಮನೆಯಿಂದನೇ ಮಾಡ್ಬೋದು. ಇದು ಹೌಸ್ ವೈಫ್ಗೆ ಬೆಸ್ಟ್ ಅಂತ ಹೇಳ್ಬೋದು. ಮತ್ತೊಬ್ಬರ ಕೈಯಲ್ಲಿ ಹೋಗಿ ಕೆಲಸ ಮಾಡೋಕ್ಕಿಂತ ಇದು ನೀವೇನೇ ಸ್ಟಾರ್ಟ್ ಮಾಡ್ಬೋದು. ನೀವು ನೋಡ್ತಾ ಇದ್ದೀರಿ, ನಾನಿವಾಗ ಉದ್ದ ಅಗಲ ಹೇಳಿದ್ದೀನಿ ನಿಮಗೆ, ಅದೇ ರೀತಿಯೇ ನೋಡ್ಕೊಂಬಿಟ್ಟು ನೀವು ಇಲ್ಲಿ ಕಟ್ ಮಾಡ್ಕೋಬೇಕು. ತುಂಬ ತೆಳುವಾಗಿರುವಂಥ ಒಂಥರ ತುಂಬಾ ಟ್ರಾನ್ಸ್ಪರೆಂಟ್ ಇರುವಂಥ ಬಟ್ಟೆ ಇದು. ಸೊ ಇದನ್ನೇನು ಮಾಡ್ತಾಯಿದ್ದೀನಿ ನಾನು ನೋಡಿ, ಈ ರೀತಿ ಫೋಲ್ಡ್ ಮಾಡ್ಕೊಂಡು ಬೇಕಂದರೆ ನೀವು ನಾರ್ಮಲಿ ಈ ರೀತಿ ಸಿಲಾಯಿ ಹಾಕಿ ನಾರ್ಮಲಿ ಸ್ಕ್ರಂಚಸ್ ಏನು ಮಾಡ್ತಾರೆ ಅದನ್ನು ಮಾಡ್ಬೋದು. ಬಟ್ ಆದರೆ ನಾನು ಅದನ್ನು ಮಾಡೋದಿಲ್ಲ. ನಾನು ಅಂದ್ಕೊಂಡೆ ಫಸ್ಟಿಗೆ ಏನು ಮಾಡಬೇಕು ಅಂತಂತ ಈ ಒಂದು ಸಿಲ್ಕ್ ಬಟ್ಟೆನ ಯೂಸ್ ಮಾಡೋಣ, ಟ್ರಾನ್ಸ್ಪರೆಂಟ್ ಇದೆ ಅಲ್ವಾ, ಸೊ ಹೀಗಾಗಿ ಒಳಗಡೆ ಲೈನಿಂಗ್ ಕೊಟ್ಟು ಯೂಸ್ ಮಾಡೋಣ ಅಂತ ಹೇಳಿ. ಬಟ್ ಇದನ್ನು ಯಾವಾಗ ನಾನು ಇದನ್ನು ಕಟ್ ಮಾಡ್ತಾಯಿದ್ದೆ, ಸೊ ಕಟ್ ಮಾಡುವಾಗ ಎಲ್ಲೋ ಒಂದು ಕಡೆ ಇದು ಅಷ್ಟೊಂದು ಬರುತ್ತಾ ಸರಿಯಾಗಿ ಅಂತ ಒಂದು ಸ್ವಲ್ಪ ಏನೋ ನನಗೆ ಡೌಟ್ ಇತ್ತು ಆ್ಯಕ್ಚುಲಿ. ಸೊ ಏನು ಮಾಡಿದೆ ಅಂತಂದರೆ ಈ ರೀತಿ ಬಟ್ಟೆಗಳನ್ನ ನಾನು ಕಟ್ ಮಾಡಿದ್ದೀನಿ, ಇಲ್ಲಿ ನೀವು ನೋಡ್ಬೋದು. ಸೊ ಇದನ್ನು ಕಟ್ ಮಾಡಿ ಟ್ರಾನ್ಸ್ಪರೆಂಟದ್ದು ಒಂದು ಇದನ್ನು ಅವಾಯ್ಡ್ ಮಾಡಿ ನಾನು ಒಳಗಡೆ ಲೈನಿಂಗ್ ಹಾಕಿ ಸ್ಕ್ರಂಚೀಸ್ಗಳನ್ನ ಒಂದು ಡಿಫ್ರೆಂಟ್ ವೇದಲ್ಲಿ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಲಾಸ್ಟ್ ಮೂಮೆಂಟಲ್ಲಿ ಏನಾಯಿತು ಅಂತಂದರೆ ಕಸ್ಟಮರ್ ಕಡೆಯಿಂದ ಬೇಡ ನಮಗೆ ಆ ರೀತಿ ಅಂತ ಮತ್ತೆ ಹೊರಟು ಹೇಳಿದರು. ಸೊ ಅವಾಗ ನಾನು ಏನು ಮಾಡಿದೆ, ಇದೇ ರೀತಿ ಟ್ರಾನ್ಸ್ಪರೆಂಟನ್ನೇ ಇದನ್ನೇ ಯೂಸ್ ಮಾಡಿ ಅಂತ ಹೇಳಿದರು ಅವರು. ಮತ್ತೇನು ಯೂಸ್ ಮಾಡಬೇಡಿ ಅಂತ ಹೇಳಿದರು. ಸೊ ನೋಡೋಣ ಮತ್ತೆ ಏನು ಮಾಡ್ಬೋದು ಹಾಗಿದ್ರೆ ಅಂತ ಹೇಳಿ. ಸೊ ಇಲ್ಲಿ ನಾನೇನು ಮಾಡ್ತಾಯಿದ್ದೀನಿ, ಫಸ್ಟಿಗೆ 2 ಕಡೆ ಪೀಕೋ ಮಾಡ್ಕೊತಾ ಇದ್ದೀನಿ. ಓಕೆ, ಪೀಕೋಗೆ ನಿಮ್ಮ ಮಷಿನ್ ನಾರ್ಮಲ್ ಮಷಿನ್ ಇದೆಯಪ್ಪ ಅಂತಂದರೆ, ಹೊಲಿಗೆ ಮಷಿನ್ ನಾರ್ಮಲೇ ಇದೆ ಮನೆಯಲ್ಲಿ, ಅಂದರೆ ನಮ್ಮ ಹಳೆ ಕಾಲದಿರುತ್ತಲ್ವ ಕಾಲಲ್ಲಿ ತುಳಿತಾ ಇದ್ವಿ, ಅದೇ ಮಷಿನ್ ಇದೆ ಅಂದರೆ ಅದರಲ್ಲಿ ಕ್ಲಿಪ್ಸ್ ಬರುತ್ತೆ. ಎಲ್ಲಿ ನಾವು ಸೂಜಿ ಹಾಕ್ತೀವಲ್ಲ ಅಲ್ಲಿ ಕ್ಲಿಪ್ಸ್ಗಳು ಬರುತ್ತೆ, ಅವುಗಳು ನಿಮಗೆ ಒಂದು ಹೊಲಿಗೆ ಅಂಗಡಿಯಲ್ಲಿ ಸಿಗುತ್ತೆ. ಅವ್ನು ತೊಗೊಂಡು ಬಂದು ಪೀಕೋ ಮಾಡ್ಕೊಳ್ಳಿ. 2 ಕಡೆ ನಾನು ಪೀಕೋ ಮಾಡಿ ಮಧ್ಯದಲ್ಲಿ ಕೂಡ ಒಂದು ಹೊಲಿಗೆ ಹಾಕಿದ್ದೀನಿ, ನೀವು ಇಲ್ಲಿ ನೋಡ್ಬೋದು. ಓಕೆ, ಸೊ 2 ಬಾರ್ಡ್ರಿಗೆ ಹಾಕಿ ಮಧ್ಯದಲ್ಲಿ ಕೂಡ ಒಂದು ಹೊಲಿಗೆ ಹಾಕಿದ್ದೀನಿ ಚಿಕ್ಕದಾಗಿ. ಅಲ್ಲಿನೇ ನಾನಿವಾಗ ಇಲಾಸ್ಟಿಕ್ ಹಾಕ್ತಾಯಿದ್ದೀನಿ. ಓಕೆ, ಸೊ ನಾರ್ಮಲ್ ಮಷಿನ್ ಇದೆ ಅಂದರೂ ಕೂಡ ಪರವಾಗಿಲ್ಲ, ಅದರಿಂದ ಪೀಕೋನ ಮಾಡ್ಬೋದು. ಓಕೆ, ನನ್ನ ಮಷೀನು ಸ್ವಲ್ಪ ಡಿಫ್ರೆಂಟ್ ಇದೆ, ಬಟ್ ಆದರೆ ನಾರ್ಮಲ್ ಮಷೀನು ಕೂಡ ತುಂಬಾ ಕೆಲಸಕ್ಕೆ ಬರುತ್ತೆ. ಅದನ್ನು ಕೂಡ ಯೂಸ್ ಮಾಡಿ ತುಂಬ ಚೆನ್ನಾಗಿ ನೀವು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಸ್ವಲ್ಪ ಡಿಫ್ರೆಂಟ್ ವೇದಲ್ಲಿ ನೀವು ಬಿಸ್ನೆಸ್ ಮಾಡೋಕ್ಕೆ ಶುರು ಮಾಡಿದರೆ ಆವಾಗಲೇ ಜನ ಬರ್ತಾರೆ. ಇಲ್ಲಾಂದರೆ ನಿಮ್ಮ ಥರ ಸುಮಾರು ಥರ ಹೊಲಿಗೆ ಹೊಲಿಯೋರು ಟೈಲರ್ಸು ನಿಮ್ಮ ಒಂದು ಇದರಲ್ಲೇ ಇರ್ತಾರೆ, ಓಣಿಯಲ್ಲೇ ಇರ್ತಾರೆ. ಸೊ ಹೀಗಾಗಿ ಸ್ವಲ್ಪ ಡಿಫ್ರೆಂಟ್ ವೇದಲ್ಲಿ ಕೆಲಸ ಮಾಡಿರಿ ಅಂತ ನಾನು ಹೇಳೋದು ಅಷ್ಟೇ. ಸೊ ಇವಾಗ ಇಲಾಸ್ಟಿಕ್ ಹಾಕಿ ಆಯಿತು ನಾನು. ಸೊ ಇದು ಸ್ವಲ್ಪ ಡಿಫ್ರೆಂಟ್ ಎಕ್ಸ್ಪೆರಿಮೆಂಟ್ ಮಾಡಿದ್ದೆ ನಾನು, ಹೇಗೆ ಕಾಣಿಸುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಸೊ 2ನೇ ಪೀಸು ಕೂಡ ಅದನ್ನು ಕೂಡ ನಾನು 2 ಸೈಡ್ ಪೀಕೋ ಮಾಡಿದ್ದೀನಿ. ಆ್ಯಂಡ್ ಮಧ್ಯದಲ್ಲಿ ನೋಡಿ ಈ ರೀತಿ ನಾನು ಒಂದು ಸ್ವಲ್ಪ 1 ಇಂಚ್ ಬಿಟ್ಟು, ಅಂದರೆ ಈಕ್ವಲ್ ಮಾಡಬಾರ್ದು, 1 ಇಂಚ್ ಬಿಟ್ಟು ನಾವು ಸ್ವಲ್ಪ ಒಂದು ಎಷ್ಟು ಇಲಾಸ್ಟಿಕ್ ಏನು ಸೈಜ್ ಇರುತ್ತೆ ಅಷ್ಟೇ ಸೈಜಲ್ಲಿ ನಾನು ಅಲ್ಲೊಂದು ಕೊನೆಯಲ್ಲಿ ಒಂದು ಸ್ಟಿಚ್ ಹಾಕ್ತಾಯಿದ್ದೀನಿ. ಸೊ ಇಲ್ಲಿ 2 ಈಕ್ವಲ್ ತೊಗೋಬಾರ್ದು, ಕೊನೆಯಲ್ಲಿ ನೀವು ನೋಡ್ತಾ ಇದ್ದೀರಿ ಸ್ವಲ್ಪ ಮೇಲಿದೆ ಸ್ವಲ್ಪ ಕೆಳಗಡೆ ಇದೆ, ಆ ರೀತಿ ತೊಗೊಂಡಿದ್ದೀನಿ ನಾನು ಇದನ್ನು. ನೀವು ಒಂದು ಸಾರಿ ಟ್ರೈ ಮಾಡಿದರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಮಾಡಬೇಕು ಅಂತ ಹೇಳಿ. ಸೊ ಈ ರೀತಿ ನಿಧಾನವಾಗಿ ನೀವು ಇಲ್ಲಿ ಈ ರೀತಿ ಮಾಡ್ತಾ ಹೋಗಬೇಕು, ಹೊಲಿಗೆ ಹೊಲಿತಾ ಹೋಗಬೇಕು. ಸ್ವಲ್ಪ ಮಧ್ಯದಲ್ಲಿ ಹೌಸ್ ವೈಫ್ ಇದ್ದೀರಪ್ಪ ಅಂತಂದರೆ ಸ್ವಲ್ಪ ಮನೆಯಲ್ಲಿ ಮಕ್ಕಳು ಕೂಡ ಇರ್ತಾರೆ. ಸೊ ಸ್ವಲ್ಪ ಆವಾಗ ಡಿಸ್ಟರ್ಬೆನ್ಸ್ ಕೂಡ ಸ್ವಲ್ಪ ಬರುತ್ತೆ. ಸೊ ನನಗೂ ಕೂಡ ಅದೇ ರೀತಿ, ಬಟ್ ಆದರೆ ಸ್ಟಿಲ್ ವರ್ಕ್ ಮೇಲೆ ಕೂಡ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತೀನಿ. ಓಕೆ, ಸೊ ಇಲ್ಲಿ ನೋಡಿ ಕೊನೆಯಲ್ಲಿ ನಾನಿವಾಗ ಸ್ಟಿಚ್ ಹಾಕ್ತಾಯಿದ್ದೀನಿ ಈ ರೀತಿ. ಸೊ ಇಲ್ಲಿ ಈಕ್ವಲ್ ತೊಗೋಬಾರ್ದು, ಮತ್ತೆ ಪದೇ ನಾನು ಹೇಳಿಕತ್ತೀನಿ, 2 ಈಕ್ವಲ್ ತೊಗೋಬಾರ್ದು. ಕೊನೆಯಲ್ಲಿ ಸ್ವಲ್ಪ 1 ಇಂಚ್ ನಾನು ಬಿಟ್ಟು ಸ್ವಲ್ಪ ಈ ರೀತಿ ಲೇಯರ್ ಮಾಡಿಬಿಟ್ಟು ನಂತರ ನಾನು ಇಲ್ಲಿ ಹೊಲಿಗೆ ಹಾಕ್ತಾಯಿದ್ದೇನೆ. ನೀವು ನೋಡ್ತಾ ಇದ್ದೀರಿ, ಇದು ಕೂಡ ನಾನು ಸ್ವಲ್ಪ ಪೀಕೋದೇ ಸಿಲಾಯಿ ಹಾಕ್ತಾ ಇರೋದಿಲ್ಲ, ನಾರ್ಮಲ್ ಸಿಲಾಯಿ ಹಾಕ್ತಾಯಿಲ್ಲ, ಪೀಕೋ ಸಿಲಾಯಿ ಹಾಕ್ತಾಯಿದ್ದೀನಿ. ಪೀಕೋದು ನಾರ್ಮಲಾಗಿ ನಾವು ಸಿಲಾಯಿ ಹಾಕಿದಾಗ ಸ್ವಲ್ಪ ಡಿಫ್ರೆಂಟ್ ಡಿಸೈನ್ ಬರುತ್ತೆ, ಅದು ನೋಡೋದಕ್ಕೂ ಕೂಡ ಅಷ್ಟೊಂದು ಆರ್ಡಾಗಿ ಅನಿಸೋದಿಲ್ಲ. ಈಗ ನಾರ್ಮಲ್ ಸಿಲಾಯಿ ಹಾಕಿದ್ವಿ ಅಂತಂದರೆ ಅದು ಒಂಥರ ಕಾಣಿಸುತ್ತೆ. ಹೀಗಾಗಿ ನಾನು ಪೀಕೋದೇ ಸಿಲಾಯಿ ಹಾಕಿರೋದು, ಪೀಕೋದೇ ಸ್ಟಿಚಸ್ಗಳನ್ನ ಹಾಕಿದ್ದೀನಿ. ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ, ಫ್ಯಾಷನೇಬಲ್ಗೂ ಕಾಣಿಸ್ತಾ ಇದೆ ಅದು ನೋಡೋದಕ್ಕೆ. ಸೊ ಇವಾಗ ಅದೇ ರೀತಿಯೇ ನಾನು ಮಾಡ್ತಾಯಿದ್ದೀನಿ. ಸೊ ಟೋಟಲ್ ನಾನು 3 ಸ್ಕ್ರಂಚಸ್ಗಳನ್ನ ಮಾಡ್ತಾಯಿದ್ದೀನಿ ಈ ವಿಡಿಯೋದಲ್ಲಿ. ಇದು ಎಂಡ್ ಆಫ್ ದಿ ರಿಸಲ್ಟ್ ನಿಮ್ಗೆ ಗೊತ್ತಾಗುತ್ತೆ ಇದು ಹೇಗೆ ಕಾಣಿಸುತ್ತೆ ಅಂತ ಹೇಳಿ. ಯಾಕಂದರೆ ಕಸ್ಟಮರ್ದು ಡಿಮ್ಯಾಂಡೇ ಆಗಿದೆ, ಇದ್ರ ಒಳಗಡೆ ನೀವು ಯಾವುದೇ ರೀತಿ ಲೈನಿಂಗ್ ಯೂಸ್ ಮಾಡಬೇಡಿ ಅಂತ ಹೇಳಿದರು. ಸೊ ನೋಡಿ ಇಲ್ಲಿ ಈ ರೀತಿ ನಾನು ಸ್ಟಿಚಸ್ ಮಾಡಿದ್ದೀನಿ.
ತುಂಬ ಈಸಿ ಇರುತ್ತೆ. ಒಂದು ಸಾರಿ ನೀವೆಲ್ಲ ಇದನ್ನೆಲ್ಲ ಕಲ್ತ್ಕೊಂಡ್ರಿ ಅಂತಂದರೆ ಸ್ಯಾಂಪಲ್ಸ್ಗಳನ್ನ ಮಾಡಿ ನೀವು ನಿಮ್ಮ ಒಂದು ಶಾಪಲ್ಲೋ ಅಥವಾ ಮನೆಯಲ್ಲೋ ನೀವು ಸ್ಟೋರ್ ಮಾಡಿರಿ. ಆ್ಯಂಡ್ ಡಿಫ್ರೆಂಟ್ ಮಲ್ಟಿ ಕಲರ್ಗಳನ್ನ ಯೂಸ್ ಮಾಡಿರಿ, ಚೆನ್ನಾಗಿರೋಂಥ ಕಲರ್ಸ್ಗಳನ್ನ. ಕಸ್ಟಮರ್ಸ್ ಬಂದೇ ಬರ್ತಾರೆ, ಬರಲ್ಲ ಅಂತ ಹೇಳಲ್ಲ, ಕಸ್ಟಮರ್ಸ್ ಬರ್ತಾರೆ. ಬಂದಾಗ ಅವ್ರಿಗೆ ಸ್ವಲ್ಪ ಶೋ ಮಾಡಿ, ಯಾರಾದರೂ ಲೇಡೀಸ್ ಗ್ರೂಪ್ ಇದ್ದರೆ ಸೊ ಈ ರೀತಿ ನಾನು ಮಾಡ್ತಾ ಇದ್ದೇನೆ ಅಂತ ಸ್ವಲ್ಪ ಡಿಫ್ರೆಂಟ್ ಇದೆ ಅಂದರೆ ಹೆಣ್ಮಕ್ಳು ಅಟ್ರಾಕ್ಟ್ ಆಗಿ ಆಗ್ತಾರೆ, ತೊಗೊಂಡು ಹೋಗ್ತಾರೆ. ಸ್ಕ್ರಂಚೀಸ್ಗಳು ಕೂದಲು ಉದುರೋರಿಗೆ, ಸಮಸ್ಯೆ ಇರೋರಿಗೆ ಇದು ಮುಖ್ಯವಾಗಿ ಬೇಕೇ ಬೇಕು. ಯಾಕಂದರೆ ಕೂದಲು ಉದುರೋದಿಲ್ಲ ಇದಕ್ಕೆ ಜಾಸ್ತಿ, ಯಾಕಂದರೆ ಬಟ್ಟೆಯಿಂದ ಮಾಡಿರೋಂಥದ್ದು. ರಬ್ಬರ್ ಬ್ಯಾಂಡ್ ನಾರ್ಮಲಿ ಯೂಸ್ ಮಾಡಿದ್ರೆ ಕೂದಲು ತುಂಬ ಉದುರುತ್ತೆ. ಹೀಗಾಗಿ ಹೆಣ್ಮಕ್ಳು ಇದನ್ನು ಜಾಸ್ತಿ ತಗೋತಾರೆ ಮಾರ್ಕೆಟಲ್ಲಿ. ಸೊ ನಿಮ್ಗೆ ಏನಪ್ಪ ಟೈಮೇ ಇಲ್ಲ ನಮ್ಮ ಹತ್ರ ಅಂದರೆ ಈ ಸಣ್ಣ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ನೀವು. ಇದರಿಂದ ನೀವು ತುಂಬ ಚೆನ್ನಾಗಿ ದುಡ್ಡನ್ನು ಅರ್ನ್ ಮಾಡ್ಬೋದು. ಇಲ್ಲಿ ನೋಡಿ, ನಾನು ಮತ್ತೊಂದು ಥರ್ಡ್ ಪೀಸ್ ಇದೆ, ಅದನ್ನು ಕೂಡ ಅದೇ ರೀತಿ ಫೋಲ್ಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಕನ್ಫ್ಯೂಷನ್ ಇದೆ, ಇಲ್ಲಿನೂ ನೋಡ್ಬೋದು. ಕೊನೆ ನೋಡಿ ಈಕ್ವಲ್ ತೊಗೊಂಡಿಲ್ಲ, ಸ್ವಲ್ಪ ಮಧ್ಯದಲ್ಲಿ ನಾನು ಈ ರೀತಿ ಬಿಟ್ಟು ಹೊಲಿತಾ ಇರೋದು. ನೀವು ಸ್ವಲ್ಪ ಬಟ್ಟೆ ತುಣುಕುಗಳು ಏರ್ಪೇರ್ ಇದ್ದರೂ ಕೂಡ ಪರವಾಗಿಲ್ಲ, ತುಂಬ ಚೆನ್ನಾಗಿ ಬರುತ್ತದೆ, ಏನು ತೊಂದರೆ ಇಲ್ಲ. ಓಕೆ, ಬಟ್ ಆದರೆ ಸ್ವಲ್ಪ ಫ್ರಿಲ್ಸ್ಗಳು ಕಡಿಮೆ ಆಗಬಾರ್ದು. ನೋಡಿ ಈ ರೀತಿ ನಾನು ಇಟ್ಟಿದ್ದೀನಿ, ಈಕ್ವಲ್ ಇಟ್ಟಿಲ್ಲ. ಓಕೆ, ಸೊ ಸ್ವಲ್ಪ ನಿಧಾನವಾಗಿ ಒಂದು ಬಿಟ್ಟು ಎರಡು ಮಾಡಿದ್ರಂದರೆ, ಪ್ರಾಕ್ಟೀಸ್ ಮಾಡಿದ್ರಂದರೆ ತಾನಾಗೆ ಬರುತ್ತೆ. ಸೊ ಈ ರೀತಿ ಬಟ್ಟೆ ಇವಾಗ ನಾರ್ಮಲಿ ನಿಮ್ಗೆ ಈ ರೀತಿ ಸ್ಕ್ರಂಚೀಸ್ಗಳು ಮಾರ್ಕೆಟಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ. ಓಕೆ, ಸೊ ಈ ರೀತಿ ಸ್ಕ್ರಂಚೀಸ್ಗಳನ್ನ ನೀವು ಮಾರಕ್ಕೆ ಶುರು ಮಾಡಿದ್ರೆ ಅಂದರೆ ಹುಡ್ಕೊಂಡು ಬರ್ತಾರೆ ಜನ. ಸೊ ನನಗೂ ಅನ್ನಿಸ್ತು ಈ ಬಟ್ಟೆ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಈ ಬಟ್ಟೆ ನಾನು ಇವಾಗ ಮಾಡಿ ಆದಮೇಲೆ ನನಗೆ ಗೊತ್ತಾಯಿತು ಇದು ತುಂಬ ಚೆನ್ನಾಗಿ, ತುಂಬ ಬ್ಯೂಟಿಫುಲ್ಲಾಗಿ ಬಂದಿತ್ತು. ಎಷ್ಟು ಜನ ಇವಾಗ ನಾನು ಇದನ್ನು ಸೆಂಡ್ ಮಾಡಿದ್ದಿದ್ರ ಫೋಟೋಸ್ನ, ಸುಮಾರು ಜನ ಇದ್ರದ್ದು ಪ್ರೈಸ್ ಎಷ್ಟು ಅಂತ ಕೇಳಿದರು ನನಗೆ. ಸೊ ಇದೇ ಬಿಸ್ನೆಸ್ನ ಕೂಡ ನೀವು ಮಾಡ್ಬೋದು. ಸ್ಕ್ರಂಚೀಸ್ ಬಿಸ್ನೆಸ್ಸಲ್ಲಿ ಒಂದೇ ಅಂತಲ್ಲ, ಸುಮಾರು ಒಂದು ಟೈಪಲ್ಲಿ ನೀವು ವರ್ಕ್ ಮಾಡ್ಬೋದು. ಇಲ್ಲಿ ನೀವು ನೋಡ್ಬೋದು, ನಾನು ಈ ರೀತಿ ಕೊನೆಯಲ್ಲಿ ಇಲಾಸ್ಟಿಕ್ ಸೈಜಲ್ಲಿ ಮಾತ್ರ ಹೊಲಿಗೆ ಹಾಕ್ತಾಯಿದ್ದೀನಿ. ನೋಡಿ ಈ ರೀತಿ ತುಂಬ ಕ್ಲಿಯರಾಗಿ ತೋರಿಸೋದಕ್ಕೆ ನಾನು ಪ್ರಯತ್ನ ಮಾಡಿದ್ದೀನಿ. ಬಟ್ ಟೈಲರಿಂಗಲ್ಲಿ ಶೂಟ್ ವಿತ್ ನಾನು ಸ್ಟಿಚ್ ಮಾಡೋದು ಪ್ರೊಫೆಷ್ನಲ್ ಇಲ್ಲ, ಬಟ್ ನಾನು ಟ್ರೈ ಮಾಡ್ತಾಯಿದ್ದೀನಿ. ಸ್ಟಿಚಿಂಗ್ ಬರುತ್ತೆ, ಬಟ್ ಆದರೆ ಶೂಟಿಂಗ್ ಎಟ್ ಎ ಟೈಮ್ ಎರಡೂ ಮಾಡೋದು ಸ್ವಲ್ಪ ಕಷ್ಟನೇ. ಬಟ್ ಡೇ ಬೈ ಡೇ ಅದು ಕೂಡ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ಬೋದು. ಸೊ ಇಲ್ಲಿ ನಿಮಗೆ ಗೊತ್ತಾಗ್ತಾಯಿದೆ ಅಲ್ವಾ. ಸೊ ಕೊನೆಯಲ್ಲಿ ನಾನು ಇಲ್ಲಿ ಜಸ್ಟ್ ಒಂದು ಎಲಾಸ್ಟಿಕ್ ಸೈಜಲ್ಲಿ ಮಾಡಿದ್ದೀನಿ, ಕೊನೆಯಲ್ಲಿ ಈ ರೀತಿ ರಿಸಲ್ಟ್ ಬಂದಿದೆ. ಸೊ ಕಸ್ಟಮರ್ಸ್ ಇಷ್ಟು ಖುಷಿ ಆಯಿತು ಅಂತಂದರೆ ತುಂಬ ಖುಷಿಯಾದರು. ಸೊ ಇವಾಗ ಕೊನೆಗೆ ಏನೋ ಒಂದು ನಾನು ಸ್ಕ್ರಂಚೀಸ್ಕೊಂಡು ಡಿಫ್ರೆಂಟ್ ಟೈಪಾಗಿ ಮಾಡಿದೆ. ಸೊ ಅವ್ರು ತುಂಬ ಖುಷಿಯಾದರು. ನಂತರ ಇದು ನೋಡಿ, ನಾನು ಬ್ಯಾಂಡ್ ಹಾಕಿದ್ದೀನಿ, ನಂದು ಬ್ರ್ಯಾಂಡು, ನನ್ನ ಒಂದು ಬಿಸ್ನೆಸ್ ಬ್ರ್ಯಾಂಡ್ ಇದೆ ಆ್ಯಕ್ಚುಲಿ. ಸೊ ಅದ್ರ ಕಾರ್ಡನ್ನು ನಾನು ಆ್ಯಡ್ ಮಾಡಿದ್ದೀನಿ. ಈ ಸ್ಕ್ರಂಚೀಸ್ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಖಂಡಿತವಾಗ್ಲೂ ನಂಗೆ ಕಮೆಂಟ್ ಮಾಡಿ. ಆ್ಯಂಡ್ ವಿಡಿಯೋ ಇನ್ಫಾರ್ಮೇಷನ್ ಇಷ್ಟ ಆದರೆ ಪ್ಲೀಸ್ ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಕೂಡ ಮಾಡ್ಕೊಳ್ಳಿ. ಹೊಸಬ್ರು ಯಾರಾದ್ರಿದ್ದರೆ ತಪ್ಪದೆ ಮರೆಯದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದೇ ರೀತಿ ಹೊಸ ವೀಡಿಯೋಸ್ಗಳನ್ನ ನೋಡೋದಕ್ಕಾಗಿ. ಮುಂದಿನ ನೋಡೋದ್ರಲ್ಲಿ ಮತ್ತೆ ನಾನು ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ.